SIP ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ತುಂಬ ಜನ ಇದ್ರ ಬಗ್ಗೆ ಕೇಳಿರ್ತೀರಾ, ಸುಮಾರು ವೀಡಿಯೋಸ್ಗಳನ್ನ ನೋಡಿರ್ತೀರಾ, ಬಟ್ ಆದರೂ ನಿಮಗೆ ಕ್ಲಾರಿಟಿ ಸಿಕ್ಕಿರಲ್ಲ. ನಾನಿಲ್ಲಿ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. SIP ಅಂದರೆ ಏನು, SIPನ ಯಾಕೆ ಮಾಡಬೇಕು, SIPನ ಹೇಗೆ ಮಾಡೋದು, ಅದನ್ನು ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ತೀನಿ. ಎಕ್ಸಾಂಪಲ್ಗೆ ಇವಾಗ ತಾನೇ ಕೆಲ್ಸಕ್ಕೆ ಜಾಯ್ನ್ ಆಗಿರೋ ಒಂದು 25 ವರ್ಷದ ಹುಡುಗ ಅಂತ ಇಟ್ಕೊಳ್ಳೋಣ. ಅವನಿಗೆ SIP ಮಾಡಬೇಕಂತನೂ ಇರುತ್ತೆ, ಬಟ್ ಹೇಗೆ ಮಾಡೋದು, ಎಲ್ಲಿ ಮಾಡೋದು, ಯಾಕೆ ಮಾಡೋದು ಗೊತ್ತಿರಲ್ಲ. ಇಂಪಾರ್ಟೆಂಟ್ಲಿ ನೀವೇನಾದರೂ ಈ ವಿಡಿಯೋ ನೋಡ್ತಿದ್ದೀರಾ ಅಂತಂದರೆ ನೀವು ಬೇರೆಯವ್ರ ಥರ ಟೈಮ್ ವೇಸ್ಟು ಅಥವಾ ಎಂಟರ್ಟೈನ್ಮೆಂಟ್ ವಿಡಿಯೋ ನೋಡ್ತಾ ಇಲ್ಲ, ಇನ್ಫಾರ್ಮೇಟಿವ್ ಎಜುಕೇಷನಲ್ ವಿಡಿಯೋ ನೋಡ್ತಾ ಇದ್ದೀರಾ. ಇದರಿಂದ ನೀವು ಮುಂದೆ ಒಂದಿನ ಏನಾದರೂ ಅಚೀವ್ ಮಾಡ್ತೀರಾ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, SIP ಅಂದರೆ ಏನು ಡೀಟೇಲಾಗಿ ಅರ್ಥ ಆಗುತ್ತೆ. SIP ಅಂದರೆ ಇದು ಒಂದು ಪ್ರೋಸೆಸ್, ಇದು ಯಾವುದೋ ಸ್ಕೀಮ್ ಅಲ್ಲ. ಎಕ್ಸಾಂಪಲ್ಗೆ ನೀವು ಕೆಲ್ಸಕ್ಕೆ ಹೋಗ್ತಿದ್ದೀರಾ ಅಂತ ಇಟ್ಕೊಳ್ಳೋಣ. ಒಂದಿನೂ ಮಿಸ್ ಮಾಡದೆ ಹೋಗ್ತೀರಾ ಅಲ್ವಾ. ಇದಕ್ಕೇನಾದರೂ ಹೆಸರು ಕೊಡೋದಾದರೆ ಸಿಸ್ಟಮ್ಯಾಟಿಕ್ ವರ್ಕಿಂಗ್ ಪ್ಲಾನ್. ಅದೇ ರೀತಿ ನೀವು ಡೈಲಿ ಒಂದು 10 ಪೇಜ್ ಬುಕ್ಸ್ ಓದ್ತಿದ್ದೀರಾ ಅಂದ್ಕೊಳ್ಳೋಣ. ಇದಕ್ಕೇನಾದರೂ ಒಂದು ಹೆಸರು ಕೊಟ್ಟರೆ ಸಿಸ್ಟಮ್ಯಾಟಿಕ್ ರೀಡಿಂಗ್ ಪ್ಲಾನ್. ಅದೇ ರೀತಿ ಕೆಲವರು ಚೀಟಿ ಕಟ್ತಾ ಇರ್ತೀರಾ, ಸಿಸ್ಟಮ್ಯಾಟಿಕ್ ಚೀಟಿ ಪ್ಲಾನ್. ಇದೇ ರೀತಿ ಪ್ರತಿ ತಿಂಗಳು ನೀವು ಬಿಡದೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ಇದಕ್ಕೆ ಹೇಳೋದು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಇವಾಗ ನಿಮಗೆ ಕನ್ಕ್ಲೂಷನ್ ಏನು ಅಂದರೆ ಡೀಟೇಲಾಗಿ ಅರ್ಥ ಆಗಿದೆ, ಇದು ಒಂದು ಪ್ರೋಸೆಸ್, ಇದು ಯಾವುದೋ ಸ್ಕೀಮ್ ಅಲ್ಲ. ಸೊ ಇವಾಗ ನಿಮಗೆ SIP ಅಂದರೆ ಗೊತ್ತಾಗಿದೆ. ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾವು ಇನ್ನೊಂದು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇವಾಗ SIP ಯಾಕೆ ಮಾಡಬೇಕಂದ್ರೆ, ಎಕ್ಸಾಂಪಲ್ಗೆ ನೀವು ಬೆಂಗಳೂರಿಂದ ಉಡುಪಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ. ಇವಾಗ ನೀವು ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಟ್ಟು ಉಡುಪಿ ಬಸ್ನೇ ಹತ್ಬೇಕಲ್ವಾ, ಇಲ್ಲ ಬೇರೆ ಯಾವುದಾದ್ರೂ ಬಸ್ ಹತ್ತಿದ್ರೆ ನೀವು ಉಡುಪಿಗೆ ರೀಚ್ ಆಗೋಕ್ಕಾಗಲ್ಲ. ಅದೇ ರೀತಿಯೇ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ಯಾವುದೋ ಗೋಲ್ ಇಲ್ಲದೆ ಫ್ರೆಂಡ್ ಹೇಳಿದ್ರು, ಇನ್ನೊಬ್ರು ಯಾರೋ ಹೇಳಿದ್ರು ಅನ್ನೋ ಕಾರಣಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಗೋಲ್ನ ನೀವು ರೀಚ್ ಆಗೋಕ್ಕೆ ಆಗಲ್ಲ. ಈಗ ನೀವು ಒಂದು 4 ತಿಂಗಳಿಂದ SIP ಮಾಡ್ತಾ ಇರ್ತೀರ. ಇವಾಗ ಯಾವುದೋ ಹೊಸದಾಗಿ ಒಂದು ಫೋನ್ ಲಾಂಚ್ ಆಗಿರುತ್ತೆ, ಈಗ 20,000 ರೂಪಾಯಿನೂ ಆಗೋಗಿರುತ್ತೆ. ನಿಮಗೇನು ಅನಿಸುತ್ತೆ, ಆ ಫೋನ್ ತೊಗೊಂಡ್ಬಿಡೋಣಪ್ಪ ಅಂತ. ಈ ದುಡ್ಡನ್ನ ವಿಡ್ರಾಲ್ ಮಾಡ್ತೀರಾ, ಫೋನ್ ತೊಗೊಂಡ್ಬಿಡ್ತೀರಾ. ಇದೇ ರೀತಿ 1 ವರ್ಷ ಬಿಟ್ಟರೆ ಯಾರೋ ಬೈಕ್ ತೊಗೊಳ್ತಾರೆ. ಅವಾಗ ಏನು ಅನಿಸುತ್ತೆ, ಓ ನನ್ನ ಹತ್ರ ಬೈಕ್ ಇಲ್ಲಪ್ಪ, ನಾನು ಒಂದು ಬೈಕ್ ತೊಗೊಂಡ್ಬಿಡೋಣ. ಈ ದುಡ್ಡನ್ನ ವಿಡ್ರಾಲ್ ಮಾಡ್ತೀರಾ, ಬೈಕ್ ತೊಗೊಳ್ತೀರಾ. ಇದೇ ರೀತಿ ಮಾಡ್ಕೊಳ್ತಾ ಹೋದ್ರೆ ನಿಮ್ಮ ಗೋಲ್ ನೀವು ಯಾವಾಗ ರೀಚ್ ಮಾಡ್ತೀರಾ. ಅದಕ್ಕೇನೆ SIPನ ಯಾವತ್ತಿದ್ರೂ ಹೆಂಗೆ ಮಾಡ್ಬೇಕಂದ್ರೆ ಡಿಸಿಪ್ಲಿನ್ಡ್ ಆಗಿ 1 ತಿಂಗಳು ಬಿಡದೇನೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗ್ಬೇಕು. ಅವಾಗಲೇ ನೀವು ನಿಮ್ಮ ಗೋಲ್ನ ರೀಚ್ ಆಗೋಕ್ಕಾಗೋದು. ಇದನ್ನೇ ಗೋಲ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳೋದು. ಎಕ್ಸಾಂಪಲ್ಗೆ ನಿಮ್ಮದು ಬೈಕ್ ತೊಗೊಳ್ಳೋದೇ ಗೋಲ್ ಆಗಿದ್ರೆ ಪರವಾಗಿಲ್ಲ, ಬಟ್ ತುಂಬ ಜನ ಏನು ಮಾಡ್ತಾರೆ ಅಂದರೆ 20 ವರ್ಷ SIP ಮಾಡಬೇಕು ಅಂತ ಅಂದ್ಕೊಳ್ತಾರೆ, ಬಟ್ ಒಂದು 10 ತಿಂಗಳು ಆದ ತಕ್ಷಣವೇ ಒಂದು ಬೈಕ್ ತೊಗೊಂಡ್ಬಿಡ್ತಾರೆ. ಯಾಕೆ ಅಂದರೆ ಇದು ಸೊಸೈಟಿ ಪ್ರೆಷರ್. ಯಾರೋ ಬೈಕ್ ತೊಗೊಂಡಿದ್ದಾರೆ, ಯಾರೋ ಕಾರ್ ತೊಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನು ತೊಗೊಂಡ್ಬಿಡ್ತಾರೆ. ಬಟ್ ಇಟ್ಸ್ ಕಂಪ್ಲೀಟ್ಲಿ ಟ್ರ್ಯಾಪ್. ನೀವು ನಿಮ್ಮ ಗೋಲ್ ಇಲ್ಲದೆ ಏನಾದರೂ SIP ಮಾಡ್ತಿದ್ದೀರಾ ಅಂದರೆ SIP ಮಾಡೋದೇ ವೇಸ್ಟ್. ಇದೇ ರೀತಿ ನಿಮ್ಗಳಿಗೂ ಯಾವುದಾದ್ರೂ ಒಂದು ಗೋಲ್ ಇರಬೇಕು. ಎಕ್ಸಾಂಪಲ್ಗೆ ಮನೆ ತೊಗೊಳ್ಳೋದಾಗಿರ್ಬೋದು, ನಾಳೆ ಬಿಸ್ನೆಸ್ ಮಾಡೋದಾಗಿರ್ಬೋದು, ಇಲ್ಲ ನಿಮ್ಮ ಮಕ್ಕಳ ಎಜುಕೇಷನ್ನು ಅಥವಾ ಮಗಳು ಮದುವೆ ಮಾಡೋದಾಗಿರ್ಬೋದು, ಇಲ್ಲ ನೀವೇ ರಿಟೈರ್ಮೆಂಟ್ ಆಗೋದು ಆಗಿರ್ಬೋದು. ಇದೇ ರೀತಿ ನೀವೇನಾದರೂ ಗೋಲ್ನ ಸೆಟ್ ಮಾಡಿಕೊಂಡು SIP ಮಾಡಿದ್ರೆ ನಿಮ್ಮ ಗೋಲ್ನ ಅಚೀವ್ ಆಗೋವರೆಗೂ ನೀವು ಆ ದುಡ್ಡನ್ನ ವಿಡ್ರಾಲ್ ಮಾಡಲ್ಲ. ಇನ್ ಬಿಟ್ವೀನ್ ಏನಾದರೂ ನೀವು ವಿಡ್ರಾಲ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಗೋಲ್ನ ನೀವು ಅಚೀವ್ ಮಾಡೋಕ್ಕಾಗಲ್ಲ. ಸೊ ಇವಾಗ ನಿಮಗೆ ಅನಿಸ್ಬೋದು SIPನ ಎಲ್ಲಿ ಮಾಡಬೇಕು ಅಂತ. ನನ್ನ ರೆಕಮೆಂಡೇಷನ್ನು SIPನ ನೀವು ಸ್ಟಾಕ್ ಮಾರ್ಕೆಟಲ್ಲೇ ಮಾಡಬೇಕು. ಯಾಕೆ ಅಂದರೆ FD, ಗೋಲ್ಡು ಅಥವಾ ರಿಯಲ್ ಎಸ್ಟೇಟ್ ಇಲ್ಲೂ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಬಟ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಏನು ತೊಂದರೆ ಆಗುತ್ತೆ ಅಂದರೆ, ಎಕ್ಸಾಂಪಲ್ಗೆ ರಿಯಲ್ ಎಸ್ಟೇಟ್ 1 ಗುಂಟೆ ಜಾಗ ತಗೊಳ್ತೀರಾ ಅಂದ್ಕೊಳ್ಳೋಣ. 1 ಗುಂಟೆಗೆ ನಿಮಗೆ 3 ರಿಂದ 4 ಲಕ್ಷ ರೂಪಾಯಿ ಬಂದ್ಬಿಡುತ್ತೆ. 20,000 ರೂಪಾಯಿ ಸಂಬಳ ತಗೊಳ್ಳೋರು 3 ಲಕ್ಷ ರೂಪಾಯಿ ಗುಂಟೆ ಜಾಗ ತಗೊಳಕ್ಕಾಗತ್ತಾ? ಅಥವಾ FD ಮಾಡ್ತೀರಾ ಅಂದ್ಕೊಳ್ಳಿ, FDನಲ್ಲಿ ಸಿಗೋದೇ ನಿಮಗೆ 6 ರಿಂದ 7%. ಇದು ನಿಮ್ಮ ಇನ್ಫ್ಲೇಷನ್ನು ಕೂಡ ಬೀಟ್ ಮಾಡ್ದಂಗೆ ಆಗಲ್ಲ. ಅಥವಾ ಗೋಲ್ಡಲ್ಲಿ ಮಾಡ್ತೀರಾ ಅಂದ್ಕೊಳ್ಳೋಣ, ಗೋಲ್ಡ್ ಲಾಸ್ಟ್ 40 ಇಯರ್ಸ್ ಡಾಟಾ ತೆಗೆದ್ರೂ ಕೂಡ 6 to 9% ರಿಟರ್ನ್ ಅಷ್ಟೇ ಕೊಟ್ಟಿರೋದು. ನಿಮ್ಮ ಗೋಲ್ನ ನೀವು ರೀಚ್ ಆಗಬೇಕಂದ್ರೆ ಡಬಲ್ ಡಿಜಿಟ್ ರಿಟರ್ನ್ ಕೊಡೋ ಇನ್ವೆಸ್ಟ್ಮೆಂಟ್ ಅಸೆಟ್ ಕ್ಲಾಸಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು. ಸೊ ನಿಮಗೆ ಫೈನಲ್ ಬೆಸ್ಟ್ ಆಪ್ಷನ್ನೇ ಸ್ಟಾಕ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟಲ್ಲಿ ಮಿನಿಮಮ್ ಅಂದ್ರೂ 12 ರಿಂದ 15% ರಿಟರ್ನ್ ತಗೋಬೋದು. ಈ ಸ್ಟಾಕ್ ಮಾರ್ಕೆಟಲ್ಲಿ ಮ್ಯೂಚುವಲ್ ಫಂಡು ಅಥವಾ ಸ್ಟಾಕ್ಸು ಎರಡರಲ್ಲೂ ನೀವು SIP ಮಾಡ್ಬೋದು. ಇವಾಗ ನಿಮಗೆ ಡೀಟೇಲಾಗಿ ಅರ್ಥ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. SIP ಅಂದರೆ ಏನು, SIPನ ಯಾಕೆ ಮಾಡಬೇಕು, ಸ್ಟಾಕ್ ಮಾರ್ಕೆಟಲ್ಲೇ ಯಾಕೆ ಮಾಡಬೇಕು ಅಂತ. ಇನ್ನೂ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ಇನ್ನೂ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನಿಮಗೆ ಪ್ರಾಕ್ಟಿಕಲಿ ಹೆಂಗೆ SIP ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮದು ಗ್ರೋ, ಕೈಟು, ಏಂಜಲ್ ಒನ್ ಯಾವ ಅಪ್ಲಿಕೇಶನಲ್ಲಾದರೂ ಮಾಡ್ಬೋದು.
ಆದರೆ ನಾನು ನಿಮಗೆ ಇಲ್ಲಿ ಮೋತಿಲಾಲ್ ಒಸ್ವಾಲ್ ಅಪ್ಲಿಕೇಶನಲ್ಲಿ ತಿಳಿಸ್ಕೊಡ್ತೀನಿ. ಇನ್ ಕೇಸ್ ನಿಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಇಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಅಲ್ಲಿಂದ ಕಂಟಿನ್ಯೂ ಮಾಡ್ಕೋಬೋದು. ಸೊ ಇವಾಗ ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ ಯಾವ ರೀತಿ SIP ಮಾಡೋದು ಅಂತ. ನೀವು ಇವಾಗ್ಲಿಂದಾನೇ SIP ಮಾಡ್ಬೋದು. ಸೊ ನಾವಿವಾಗ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ ಯಾವ ರೀತಿ SIP ಮಾಡೋದು ಅಂತ. ನಾನಿಲ್ಲಿ ಮೋತಿಲಾಲ್ ಒಸ್ವಾಲ್ ಅಪ್ಲಿಕೇಶನ್ನ ಚೂಸ್ ಮಾಡ್ತಾ ಇದ್ದೀನಿ. ಒಂದು ವೇಳೆ ನಿಮ್ಮ ಕಡೆಗೆ ಕೈಟು, ಗ್ರೋ, ಏಂಜಲ್ ಒನ್ ಯಾವುದಿದೆಯೋ ಅದರಲ್ಲೂ ಮಾಡ್ಬೋದು. ಬಟ್ ನಾನು ಇದನ್ನೇ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರೋದ್ರಿಂದ ನಿಮಗೆ ಇದರಲ್ಲೇ ತೋರಿಸ್ತಾ ಹೋಗ್ತೀನಿ. ಎಲ್ಲದರಲ್ಲೂ ಇಂಟರ್ಫೇಸ್ ಆಲ್ಮೋಸ್ಟ್ ಸಿಮಿಲರ್ ಆಗೇ ಇರುತ್ತೆ. ಸೊ ಅಪ್ಲಿಕೇಶನ್ನ ಓಪನ್ ಮಾಡಿದ ತಕ್ಷಣನೇ ಈ ಥರ ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ನಿಮಗೆ ಸುಮಾರು ಆಪ್ಷನ್ಗಳು ಕಾಣ್ತಾ ಇದೆ. ಮೇಲ್ಗಡೆಗೆ ಹೋಮ್, ಸ್ಟಾಕ್ಸ್, F&O, ಕಮ್ಯುನಿಟಿ, ಅದೇ ಥರನೇ MF ಅಂತ ಅಂದರೆ ಇದು ಮ್ಯೂಚುವಲ್ ಫಂಡ್ ಅಂತ ಅರ್ಥ. ಮ್ಯೂಚುವಲ್ ಫಂಡ್ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆಗೆ ಸರ್ಚ್ ಆಪ್ಷನ್ ಇದೆ. ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವುದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕೋ ಆ ಮ್ಯೂಚುವಲ್ ಫಂಡ್ನ ಇಲ್ಲಿ ಸರ್ಚ್ ಮಾಡಬೇಕು. ಎಕ್ಸಾಂಪಲ್ಗೆ ಪ್ರತಿಯೊಬ್ಬರದು ಬೇರೆ ಬೇರೆ ಗೋಲ್ ಆಗಿರೋದ್ರಿಂದ ಎಲ್ಲರಿಗೂ ಒಂದೇ ಮ್ಯೂಚುವಲ್ ಫಂಡ್ ವರ್ಕ್ ಆಗಲ್ಲ. ಯಾಕೆ ಅಂದರೆ ಅವ್ರದ್ದು ಇನ್ವೆಸ್ಟ್ಮೆಂಟ್ ಸ್ಟ್ರಾಟರ್ಜಿ, ಅವ್ರದ್ದು ರಿಸ್ಕ್ ಅಪಿಟೇಟ್ ಬೇರೆ ಇರೋದ್ರಿಂದ ಎಲ್ಲರಿಗೂ ಒಂದೇ ಮ್ಯೂಚುವಲ್ ಫಂಡ್ ವರ್ಕ್ ಆಗಲ್ಲ. ಕೆಲವರು 5 ವರ್ಷ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ, ಕೆಲವರು 25 ವರ್ಷ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ಸೊ ನಾನಿವಾಗ ನಿಮಗೆ ಇಲ್ಲಿ ಸರ್ಚ್ ಮಾಡಿ ತೋರಿಸ್ತಾ ಇರೋದು ಜಸ್ಟ್ ಫಾರ್ ಅನ್ ಎಕ್ಸಾಂಪಲ್ ಅಷ್ಟೇ. ನಿಮಗೆ ಡೀಟೇಲ್ ಆಗಿ ಇನ್ನು ಯಾವ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಾಗಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮ್ಯೂಚುವಲ್ ಫಂಡ್ ಯಾವ್ದು ಇನ್ವೆಸ್ಟ್ ಮಾಡಬೇಕು, ಯಾವ ರೀತಿ ಐಡೆಂಟಿಫೈ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಇವಾಗ ನಾನಿಲ್ಲಿ ಎಕ್ಸಾಂಪಲ್ಗೆ ಪರಾಗ್ ಮ್ಯೂಚುವಲ್ ಫಂಡ್ನ ತಗೊಳ್ತೀನಿ. ಯಾಕೆ ಅಂದರೆ ಇದೊಂದು ಫ್ಲೆಕ್ಸಿ ಕ್ಯಾಪು, ತುಂಬ ಜನ ಇದರಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಇದನ್ನೇ ಎಕ್ಸಾಂಪಲ್ ಆಗಿ ತಗೊಳ್ತಾ ಇದ್ದೀನಿ. ಸೊ ಇದನ್ನ ಸರ್ಚ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಶೋ ಆಗುತ್ತೆ. ಇಲ್ಲಿ ನಿಮಗೆ ಕೆಳಗಡೆ ಸ್ಟಾರ್ಟ್ SIP ಅಂತ ಕಾಣ್ತಾ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಕ್ಲಿಕ್ ಮಾಡಿದ ಮೇಲೆ ನಿಮಗಿಲ್ಲಿ ಬೈ ಡಿಫಾಲ್ಟ್ ಆಗೇನೆ 5000 ರೂಪೀಸ್ ಸೆಲೆಕ್ಟ್ ಆಗಿದೆ. ಅದು ಬಿಟ್ಟರೆ ಕೆಳಗಡೆಗೆ ನಿಮಗೆ ಆಪ್ಷನ್ ಕಾಣ್ತಾ ಇದೆ ಮಂತ್ಲಿ ಪ್ಲಸ್ ಡೇಟ್ ಯಾವ್ದು ಸೆಲೆಕ್ಟ್ ಮಾಡಬೇಕು ಅಂತ. ಸೊ ಅದು ಮಂತ್ಲಿನೇ ಇರಲಿ, ಡೇಟ್ನ ಬಂದುಬಿಟ್ಟು ನಿಮಗೆ ಯಾವುದು ಕನ್ವೀನಿಯೆಂಟ್ ಡೇಟ್ ಇದೆಯೋ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮ್ಮ ಸ್ಯಾಲ್ರಿ ಏನಾದರೂ 4ನೇ ತಾರೀಕು ಬರುತ್ತೆ ಅಂದರೆ ನೀವು 5ನೇ ತಾರೀಕು ಚೂಸ್ ಮಾಡಿ. ನಿಮ್ದೇನಾದರೂ 7ನೇ ತಾರೀಕು ಬರುತ್ತೆ ಅಂದರೆ 8ನೇ ತಾರೀಕನ್ನ ಚೂಸ್ ಮಾಡಿ. ಎಲ್ಲರದು ಸ್ಯಾಲ್ರಿ ಡೇಟ್ ಬೇರೆ ಬೇರೆ ಇರೋದ್ರಿಂದ ನಾನು ನಿಮಗೆ ಇಲ್ಲಿ ಸ್ಪೆಸಿಫಿಕ್ ಡೇಟ್ನ ಮೆನ್ಷನ್ ಮಾಡ್ತಾ ಇಲ್ಲ. ಇದು ಚೂಸ್ ಮಾಡಾದ್ಮೇಲೆ ಕೆಳಗಡೆಗೆ ಇನ್ವೆಸ್ಟ್ ನೌ ಅಂತ ಕಾಣ್ತಾ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನಿಮಗೆ ಕಾಣ್ತಾ ಇದೆ ನೀವು ಚೂಸ್ ಮಾಡಿರೋದು ಪರಾಗ್ ಫ್ಲೆಕ್ಸಿ ಕ್ಯಾಪ್ ಮತ್ತು ಇನ್ವೆಸ್ಟ್ ಮಾಡ್ತಾ ಇರೋ SIP ಆರ್ಡರ್ ಅಮೌಂಟ್ ಬಂದುಬಿಟ್ಟು 5000 ರೂಪಾಯಿ ಅಂತ. ಸೊ ಎಕ್ಸಾಂಪಲ್ಗೆ ನಾನು ನಿಮಗೆ ಇಲ್ಲಿ 5000 ರೂಪಾಯಿ ಚೂಸ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು 1000 ರೂಪಾಯಿಂದನೂ ಸ್ಟಾರ್ಟ್ ಮಾಡ್ಬೋದು, 10,000 ರೂಪಾಯಿಂದನೂ ಸ್ಟಾರ್ಟ್ ಮಾಡ್ಕೋಬೋದು. ಅದಲ್ಲದೆ ಕೆಳಗಡೆಗೆ ನೀವು ಯಾವ ಬ್ಯಾಂಕ್ ಅಕೌಂಟ್ನ ಡಿಮ್ಯಾಟ್ ಅಕೌಂಟಿಗೆ ಲಿಂಕ್ ಮಾಡಿದ್ದೀರೋ ಆ ಬ್ಯಾಂಕ್ ಅಕೌಂಟು ಶೋ ಆಗ್ತಾ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮಗೆ ಮಲ್ಟಿಪಲ್ ಆಪ್ಷನ್ ಬರ್ತಾ ಇದೆ. ಒಂದು UPI ಆಟೋಪೇ ಅಥವಾ ನೆಟ್ ಬ್ಯಾಂಕಿಂಗ್ ಅಂತ. ಇವಾಗ ನಾನು ಆಬ್ವಿಯಸ್ಲಿ UPI ಇಂದ ಮಾಡೋದ್ರಿಂದ UPIನ ಸೆಲೆಕ್ಟ್ ಮಾಡಿಕೊಂಡು ಪೇ ನೌ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಪೇ ನೌ ಅಂತ ಕ್ಲಿಕ್ ಮಾಡಿದ ಮೇಲೆ ನೀವು UPI ಅಪ್ಲಿಕೇಶನ್ಸ್ಗಳು ಡೀಟೇಲ್ಸ್ ಪೇ ನೌ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ UPI ಅಪ್ಲಿಕೇಶನ್ಸ್ಗಳ ಆಪ್ಷನ್ಸ್ ಬರ್ತಾ ಹೋಗುತ್ತೆ. ಒಂದು ಗೂಗಲ್ ಪೇ, ಫೋನ್ಪೇ, ಅಥವಾ ನೀವೇ UPI ID ಮೆನ್ಷನ್ ಮಾಡಿಬಿಟ್ಟು ಕೂಡ ನೀವು ಅಲ್ಲಿಂದ ಪೇ ಮಾಡ್ಬೋದು. ನಾನು ಫೋನ್ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಫೋನ್ಪೇ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನನಗಿದು ಫೋನ್ಪೇ ಕರ್ಕೊಂಡೋಗುತ್ತೆ. ಫೋನ್ಪೇ ಕರ್ಕೊಂಡೋಗಿ ಇಲ್ಲಿ ನನಗೆ ಪೇಮೆಂಟ್ ಆಪ್ಷನ್ ಪ್ಲಸ್ ಆಟೋಪೇ ಎರಡೂ ಆಟೋಮೆಟಿಕ್ಕಾಗಿ ಸೆಟ್ ಆಗ್ತಾ ಇದೆ. ಆಟೋಪೇನ ಯಾಕೆ ಸೆಟ್ ಮಾಡಬೇಕು ಅಂತಂದರೆ ನಾವು ಪ್ರತಿ ತಿಂಗಳು ಡಿಸಿಪ್ಲಿನ್ಡ್ ಆಗಿ ಮಿಸ್ ಮಾಡದೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ. ಯಾಕೆ ಅಂತಂದರೆ ಮಂತ್ಲಿ ಸ್ಯಾಲ್ರಿ ಬಂದ ತಕ್ಷಣ ತುಂಬ ಜನ ಫಸ್ಟ್ ಖರ್ಚು ಮಾಡ್ಕೊಳ್ತಾರೆ, ಆಮೇಲೆ ಉಳಿದಿರೋ ದುಡ್ಡಲ್ಲಿ SIP ಮಾಡ್ತಾರೆ. ಬಟ್ ನಾವು ಆ ರೀತಿ ಮಾಡಬಾರ್ದು. ನಮ್ಮದು ಏನಿರಬೇಕು ಅಂತಂದರೆ ಪ್ರತಿ ತಿಂಗಳು ಫಸ್ಟ್ ಇನ್ವೆಸ್ಟ್ಮೆಂಟ್ ಹೋಗಬೇಕು, ಉಳಿದಿರೋದನ್ನ ಆಮೇಲೆ ಖರ್ಚಿಗೆ ಇಟ್ಕೋಬೇಕು. ಇವಾಗ ಇಲ್ಲಿ 5000 ಸೆಟ್ ಆಟೋಪೇ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಪಿನ್ನ ಎಂಟರ್ ಮಾಡಿದ ತಕ್ಷಣ ಪೇಮೆಂಟ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ. ನಿಮಗೆ ಈ ರೀತಿ ತೋರಿಸುತ್ತೆ ನಿಮ್ಮ ಪೇಮೆಂಟ್ ಸ್ಟೇಟಸ್. ನೀವು ಮಂತ್ಲಿ SIP ಮಾಡ್ತಾ ಇರೋದು 5000 ರೂಪೀಸ್, ಆರ್ಡರ್ ಡೇಟು ಯಾವತ್ತು ಮೆನ್ಷನ್ ಮಾಡಿರ್ತೀರೋ ಅವತ್ತಿನ ದಿನ, ಆಮೇಲೆ ಆರ್ಡರ್ ಟೈಪ್ ಯಾವ್ದು ಚೂಸ್ ಮಾಡಿದ್ದೀರಾ ಪ್ಲಸ್ ಆರ್ಡರ್ ID. ನಿಮ್ಮ SIP ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನಿಮ್ಮ ಫೈನಾನ್ಷಿಯಲ್ ಗೋಲ್ ಫಸ್ಟ್ ಸ್ಟೆಪ್ ನೀವು ಇಲ್ಲಿಂದ ಶುರು ಮಾಡಿದಾಗ. ಇಷ್ಟೇ ಸಿಂಪಲ್. SIP ಮಾಡೋದೇನು ತುಂಬ ಕಾಂಪ್ಲಿಕೇಟೆಡ್ ಇಲ್ಲ. ಈ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ SIP ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದಕ್ಕೂ ಮೇಲೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಟಾಪಿಕ್ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಅದನ್ನು ಬೇಕಾದ್ರೆ ತಿಳಿಸಿ.